ನಾನು ಎಲ್ಲ ಕಾಂಪೌಂಡ್ರು ಕಾಲ್ಗೂ ಬಿದ್ದೆ. ಆ್ಯಂಡ್ ದೇವ್ರ ವಿಚಾರವಾಗಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡಿದೆ. ಏನು ಮಾಡಿದ್ರು ಅವ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು 2 ವರ್ಷ ಆಗೇ ಹೋಯ್ತು. ಅವನು ನನ್ನ ಮಗಳನ್ನ ಬಿಟ್ಟೋಗಿ ನನ್ನ ಕೈ ಹಿಡ್ಕೊಂಡು ನನಗೆ ಏನಾಯಿತು ಸುಷ್ಮಾ ಅಂತ ಕೇಳಿದ್ದಾಗಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು 12 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುತ್ತನ ಪುಳಿಯೋಗರೆ ಪೌಡ್ರ್ ತರೋಗು ಅಂದರೆ ಹೊಸ ಚಪ್ಪಲಿ ಹಾಕ್ಕೊಂಡೇ ತರಬೇಕಂತೆ. ಅದಕ್ಕೆ ಮೇಲಿಟ್ಟಿತ್ತು ನಮ್ಮಮ್ಮ. ಹುಷಾರಾಗಿ ಹಿಡ್ಕೊಂಡೋಗು. ಹೋದ ವರ್ಷದ್ದು ಬರ್ಡೇ ಡ್ರೆಸ್ ಹಾಕಿದ್ದೀನಿ, ಯಾಕಂದರೆ ಎಲ್ಲ ಚಿನ್ನಿ ತಿರಿಕೋ. ಇನ್ನೊಳಗೆ ನೀಟಾಗಿ ತಲೆ ಬಚ್ಚಿಲ್ಲ. ಫ್ರೆಂಡ್ಸ್ ಹಾಯ್ ಮಾಡು, ವಿಶ್ ಮಾಡು ಎಲ್ರಿಗೂ ಹಬ್ಬದ. ಯಾವ ಹಬ್ಬ? ಯುಗಾದಿ. ನೋಡಿ ಈ ಥರ ಕಾಣ್ತಾ ಇದೆ. ಪುಳಿಯೋಗರೆ ತಗೋಬ. ಚಪ್ಪಲಿ ಎಲ್ಲ ಮಗಳು ದೊಡ್ಡವಾ? ಸರಿಯಾಗವ? ಸರಿ ಆಯ್ತು ಬಿಡು, ಇನ್ನೊಂದು 3 ತಿಂಗಳು ಹೋದ್ರೆ. ಹಾಂ, ನಿಧಾನಕ್ಕೆ ಹೋಗ್ಬಿಟ್ಪಾ. ನಾನು ಇವಾಗ ತಲೆ ಬಾಚಿಕೊಂಡು ಸ್ವಲ್ಪ ಮುಖ ಕ್ರೀಮ್ ಹಾಕ್ಕೋಬೇಕು. ನಮ್ಮಮ್ಮ ಏನೇನೋ ರೆಡಿ ಮಾಡ್ತಾಯಿದ್ದೆ. ನಮ್ಮಮ್ಮಂಗೆ ಹೋಗಿ ಹೆಲ್ಪ್ ಮಾಡೋಣ. ಬೇಗ ಬೇಗ ಕೆಲಸ ಇದೆ ಫ್ರೆಂಡ್ಸ್. ಮಾಂಗಲ್ಯ ಚೈನು ಕೃತದ್ದು ಬೆಳ್ಳಿ ಚೈನು ತೊಳೆದ್ಬಿಟ್ಟು ಲೋಟಕ್ಕೆ ಹಾಕಿದ್ದೆ. ಅದಕ್ಕೆ ಬಂದೆ ಎತ್ಕೊಳ್ಳೋಣ ಅಂತ ಹೇಳಿ. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇಯರಿಂಗ್ಸ್ ಒಂದು ಚೇಂಜ್ ಮಾಡಿಲ್ಲ. ಕ್ರೀಮ್ ಇರಲಿಲ್ಲ, ಪಾನ್ಸ್ ಕ್ರೀಮ್ ಖಾಲಿ ಆಗಿಬಿಟ್ಟಿತ್ತು. ಈ ಥರ ರೆಡಿ ಆಗಿದ್ದೀನಿ. ಈ ಡ್ರೆಸ್ಸು ಹೊಸದೇನಲ್ಲ, ಒಂದು ತಗೊಂಡೆ 7-8 ತಿಂಗಳಾಗಿತ್ತು. ಆಫರಲ್ಲಿ 500 ರೂಪೀಸ್ ಕುರ್ತಾ ಸೆಟ್ಟು ಅಂತ ಹೇಳಿದೆ ನೋಡಿ, ಆನಂದ ಟೆಕ್ಸ್ಟೈಲಲ್ಲಿ. ಆ ಡ್ರೆಸ್ ಇದು 2.5 ಆಗೋಯ್ತು ಫ್ರೆಂಡ್ಸ್. ನೋಡಿ ಪ್ಯಾಂಟ್ ಬಂದು ಕುರ್ತಾಗ ನಂದು ಇವತ್ತು ಡ್ರೆಸ್ಸು ಸೇಮೇ ಇದೆ. ಬಳೆನೂ ಹಾಕಿಲ್ಲ, ಇಯರಿಂಗ್ಸು ಹಾಕಿಲ್ಲ. ಆಮೇಲೆ ಹಾಕೋತೀನಿ ಆದರೆ, ಇಲ್ಲಾಂದರೆ ಇಲ್ಲ. ಈ ಥರ ಕ್ಲಿಪ್ ಹಾಕಿ ಏನವ ಹಾಂ ಬಳೆ ಹಾಕೊಳ್ಳಿ ನೀವು. ನೋಡಿ ಈ ಥರ ಇದೆ ಪ್ಯಾಂಟು. ಮಿರರೇ ಚಿಕ್ಕ ಮಿರರು ಕಾಣ್ತಾ ಇಲ್ಲ. ಈ ಥರ ಅಗಗ್ಲ ಪ್ಯಾಂಟು ಈ ಥರ. ಹಾಗೆ ಇದೊಂದು ದುಪ್ಪಟ್ಟ ಸ್ವಲ್ಪ ದೊಡ್ಡದೇ ಇದೆ. ಹಿಡಿಸಿ ಸಾಕಾಯಿತು. ಫುಲ್ ದೊಡ್ಡ ಸೈಜು. ಈ ಥರ ರೆಡಿಯಾಗಿದ್ದೀನಿ. ಏನು ಚಿನ್ನು ಬಾ, ಮಾಮಿ ಮಾಡಿಬಿಟ್ಟು ಆಮೇಲಿಂದ ಬಳೆ ಗಿಡ ಹಾಕೊಳ್ಳಿ. ಹ್ಞೂ ಆಯಿತು ತಗೊಳ್ಳೆ. ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದೆ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬ್ಯುಸಿ ಇರ್ತೀರ ಅಂತ ಗೊತ್ತು. ಹಬ್ಬದ ದಿನ ಯಾರು ಬ್ಲಾಗ್ಸ್ ನೋಡೋಕ್ಕೆ ಟೈಮ್ ಇರಲ್ಲ ಅಂತಲೂ ಗೊತ್ತು. ಫ್ರೀ ಆದಾಗ ವಿಡಿಯೋ ನೋಡಿ, ಓಕೆನಾ? ಇವಾಗ ಹುಳಿ ಮಾಡಿ ಬೇಳೆ ಸಾರು ಮಾಡಬೇಕು. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆ? ಕೈ ಅಯ್ಯಪ್ಪ, ಏನು ಚಿನ್ನಿದು? ಯಾವಾಗ ಹಾಕೊಂಡೆ? ಬಿಚ್ಚಾಕು. ಇವು ಒಂದೊಂದು ಹಾಕು. ಗೋಲ್ಡ್ ಕಲರ್ ಅವ. ಇಲ್ಲಿ ನೋಡಿ, ಇದು ಒಂದೊಂದು ಹಾಕು. ತೆಗ್ದಿಡು. ಬಾ ಒಬ್ಬಿಟ್ಟು ಬೇಸನ ಫ್ರೆಂಡ್ಸ್. ನಾವು 1:20 ಒಬ್ಬಿಟ್ಟು ಬೇಯಿಸೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇತ್ತಮ್ಮ. ಈಗ ಒಬ್ಬಿಟ್ಟು ಬೇಯಿಸ್ಬೇಕು. ಏನು ಚಿನ್ನಿ? ಓಕೆ. ಹೇರ್ ಸ್ಟೈಲ್ ಎಲ್ಲ ಹೇರ್ ಸ್ಟೈಲ್ ನೋಡ್ರಪ್ಪ ಕೃತದ. ಅಲ್ಲಿ ಚಟ್ಟಿ ಹಾಕೊಂಡು ದೊಡ್ಡವರು ಅಕ್ಕ ಬಂದಿದ್ರು, ಅವ್ರು ಹಾಕೊಟ್ರು. ಏನ ಹಪ್ಪು ತಗೊಂಡೋಗಿದ? ಹಪ್ಪನ ತಗೊಂಡೋಗಿದ? ಏಡಪ್ ತಗೊಂಡೋಗಿದೆ, ಕ್ಲಿಪ್ ತಗೊಂಡೋಗಿ. ನಾನು ಅಜ್ಜಿ ಅನ್ಕೊಂಡೆ ಮಗಳು. ಅಜ್ಜಿ ತಲೆ ಬಚ್ಚದೆ ಅಂತ. ನಾಳೆ ಕುತ್ಕೊಳ್ಳೋಣ. ಹಾಕು, ಎಣ್ಣೆ ಹಾಕ್ಬಿಟ್ಟು ಹಾಕ್ಮಣಿ ತೊಡ್ತಿ ಬರಮ್ಮ. ಬೇಸಕ್ಕ ನೀನು ನೋಡಿದ್ರೆ ಅಮ್ಮ ಚೇರ್ ಹಾಕೊಂಡು ಹೋಗ್ಬಿಟ್ಟು ಇನ್ನೆಲ್ಲಿ ಜಾಗ ಇಲ್ಲ, ಕೂತ್ಕೊಳ್ಳಿ. ಯಪ್ಪ ದೇವ್ರೆ, ಈಗ ಯಾಕೆ ಬಂದಡಿ ಇಲ್ಲಿಗೆ? ಇಲ್ಲೆಲ್ಲಿ ಜಾಗದಳೆ ಸುಮಾರ ಕಿರ್ಚಮ್ಮ. ಫ್ರೆಂಡ್ಸ್, ನಮ್ಮ ಮನೆ ಯುಗಾದಿಗೂ ಎಡೆ ಇಕ್ತೀವಿ. ನಮ್ಮ ಮನೆ ಅಂತಲ್ಲ, ನಮ್ಮ ಮುಂಡೂರಲ್ಲಿ ವರ್ಷದಲ್ಲಿ ಒಂದು 4 ಹಬ್ಬದಲ್ಲೇನೋ ಎಡೆ ಇಕ್ತಾರೆ. ಆದರೆ ಕೆಲವೊಂದು ಊರಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನನ್ನ ಗಂಡನ ಊರಲ್ಲೇ ಆಯುಧ ಪೂಜೆಗೆ ಒಂದಕ್ಕೇ ಎಡೆ ಇಕ್ಕೋದು. ಬಟ್ ಒಂದೊಂದು ಊರಲ್ಲಿ ಒಂದೊಂದು ಥರ ನಡೆಸ್ಕೊಂಡಾಗೆ. ನಾವು ಬೇರೆ ಒಂದು ವರ್ಷದಿಂದ ಹಬ್ಬ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಅಜ್ಜಿ ಡೆತ್ ಆಗಿದ್ರಲ್ಲ. ನಾವು 1 ವರ್ಷದ ತನಕ ಹಬ್ಬ ಮಾಡೋ ಹೋಗಿರಲಿಲ್ಲ. ಕೆಲವೊಂದು ಕಡೆ 2 ತಿಂಗಳು 3 ತಿಂಗಳಿಗೂ ಮಾಡ್ತಾರೆ. ಅವ್ರವ್ರ ಊರಲ್ಲಿ ಹೇಳಿದ್ನಲ್ಲ ಹಾಗೆ ನಡೆಸ್ಕೊಂಡ ಹಾಗೆ ಅಂತ ಹೇಳಿ. ನಾವಂತೂ 1 ವರ್ಷದಲ್ಲಿ ದೇವ್ರಿಗೆ ದೀಪನೂ ಹಚ್ಚಿರಲಿಲ್ಲ, ಮನೇಲಿ ಪೂಜೆನೂ ಮಾಡಿರಲಿಲ್ಲ, ಏನಂದರೆ ಏನೂ ಮಾಡಿರಲಿಲ್ಲ. ಈ ವರ್ಷ ಮಾಡ್ತಾ ಇದ್ದೀವಿ.
ಹಾಗೆ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ವಲ್ಲ ಹಬ್ಬಕ್ಕೂ ಆ್ಯಂಡ್ ಮದುವೆಗೂ ಸೇರಿಸಿ ಎರಡೂ ಆಗಬೇಕು ಅಂತ ಕ್ಲೀನ್ ಮಾಡಿದ್ದು. ಹಾಗೆ ಒಂದು ವರ್ಷದಿಂದ ಎಡೆ ಇಕ್ಕಿಲ್ಲ, ಬಟ್ಟೆ ಇಟ್ಟಿಲ್ಲ ಅಂತ ಹೇಳಿ ನಂದು ಸೀರೆ ಬ್ಲೌಸು ಹೊಸದಿತ್ತು, ಅಪ್ಪಾಜಿ ಶರ್ಟ್ ಪೀಸ್ಗಳಿತ್ತು ಅಂತೇಳಿ ಹೊಲಿಸ್ಕೊಬಂದಿತ್ತು. ಅದಕ್ಕೆ ಬಟ್ಟೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಈ ಥರದ್ದೆಲ್ಲ ಸಿಂಪಲ್ ಪೂಜೆ ಏನಿದ್ರು ದೀಪಾವಳಿಗೆ ಗ್ರ್ಯಾಂಡಾಗಿ ಪೂಜೆ ಮಾಡೋವಂಥದ್ದು. ಎಲ್ಲ ಥರ ತಿಂಡಿ ಬೇಯಿಸಿ ಎಲ್ಲ ಮಾಡ್ತೀವಿ. ಈಗ ಯುಗಾದಿಗೆ ಮತ್ತು ಇನ್ನೊಂದು 2-3 ಹಬ್ಬಕ್ಕೆ ಏನು ಮಾಡಿರ್ತೀವಿ ಹಬ್ಬದ ಸ್ಪೆಷಲ್ಲು ಆ ಹಬ್ಬದ್ದು ಅಡುಗೆನೇ ಇಟ್ಟು ಎಡೆ ಇಕ್ಕೋದು. ಹಾಗೆ ಲಾಸ್ಟಲ್ಲಿ ಮನೆ ಮೇಗೂ ಕೂಡ ಮನೆ ಮೇಲೂ ಇಡ್ತೀವಿ. ನಿಮ್ಮ ಮನೆ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಚಿಕ್ಕದಾಗಿ ಸ್ವೀಟಾಗಿ ಕಮೆಂಟ್ ಮಾಡಿ. ತೊಳ್ಕೊಬರೋ ಕಾಲು ಕೈ ಎಲ್ಲಿ ತೊಳ್ತಿದ್ಯಾ? ಹೋಗು ತೊಳ್ಕೊಬರಕ್ ಚಿನ್ನು ನಡಿ ಚಿನ್ನು. ಸಂದ್ಲು ಅಂಗಡಿಗೆ ಹೋಗೋದನ್ನೇ ಕೊಡಪ್ಪ ಚಿನ್ನು ನಿಂತ್ಕೊಂಡ್ ಮಾಡ್ಚಿನ್ನು. ಕೊಡು ತಾತಂಗೆ ಮಾಡ್ತದೆ ಚಿನ್ನು ಕೊಡವಲ್ಲಿ. ಫ್ರೆಂಡ್ಸ್ ಕುಟ್ಟಿ 4 ಗಂಟೆಲಿ ಮಲ್ಕೊಂಡೋಳು. ಇವಾಗ 7 ಗಂಟೆಲಿ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಹೇಳಿಸ್ಬಿಟ್ಟೈತೈತಿ ಹೇಳು ಸುಷ್ಮಾ ಅಂತವ. ಇವಾಗ ಎದ್ದು 4 ಗಂಟೆಲಿ ಎಡೆ ಇಟ್ಬಿಟ್ಟು ಪೂಜೆ ಆದ್ಮೇಲೆ ಮಲ್ಕೊಬಿಟ್ಟೆ, ಊಟನೇ ಮಾಡಿಲ್ಲ. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್ ಹಬ್ಬದ ದಿನ ಹುಳಿಯನ್ನ ತಿಂದಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಹುಳಿಯನ್ನ ತಿಂತಾಯಿದ್ದೀನಿ. ಸ್ವಲ್ಪ ಹುಳಿಯನ್ನ ತಿಂದು ಬೇಳೆ ಸಾರು ಅನ್ನ ತಿಂದು ಹಾಗೆ ಒಂದು ಒಬ್ಬಿಟ್ಟು ತಿನ್ನಬೇಕು. ಫಸ್ಟು ಸ್ವೀಟ್ ತಿಂತಾರಲ್ಲ, ಸ್ವೀಟ್ ತಿಂದರೆ ಅನ್ನ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಟೀ ಇಡ್ತಾಯಿದ್ದೀನಿ 7 ಕಾಲಲ್ಲಿ. ಅಮ್ಮ ಅವರು ಇವತ್ತು ಟೀನೇ ಇಟ್ಕೊಂಡು ಕುಡ್ದಿಲ್ಲ. ಊಟಕ್ಕೆ ಕೂತಿದ್ದೆ, ಅಮ್ಮಂಗೆ ಊಟ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಟೀ ಇಡವ ಅಂತಿತ್ತು. ಊಟ ಮಾಡ್ತಿದ್ದೆನಲ್ಲ ಸುಮ್ಮನೆ ಆಯ್ತು. ಈಗ ಊಟ ಮಾಡಿ ಏನು ಟೀ ಇಡ್ತಾಯಿದ್ದೀನಿ. ಕೃತು ಇಷ್ಟೊತ್ತಲ್ಲಿ ಅವ್ರ ತಾತನ್ನ ಹಠ ಮಾಡಿ ಹತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇದು ಕರ್ಕೊಂಡೋಗಿದ್ದಾಳೆ, ಯಾವುದಕ್ಕೆ ಅಂಗಡಿಗೆ ಕರ್ಕೊಂಡೋಗಿದ್ದಾಳೆ. ಮೇಲೆ ಇಲ್ಲ ತಾತನ ಜೊತೆ ಅಂಗಡಿಲಿ ಏನೋ ಕುರ್ಕುರೆ ಏನೋ ತೆಗೆಸ್ಕೊಂಡು ತಿನ್ಕೊಂಡು ಅಲ್ಲಿ ದೇವರು ಎತ್ತವರಲ್ಲ ಅಲ್ಲಿಗೆ ಹೋಗೋಳಂತೆ. 7:15 ನಾವು ನಮ್ಮ ಮನೇಲಿ ಎಲ್ಲರೂ ಟೀ ಕುಡಿತಾ ಇದ್ದೀವಿ. ಬನ್ನಿ ಟೀ ಕುಡಿಯೋಣ. ಕಾಣಿಸ್ತಾನೆ ಇಲ್ಲ, ಕಾಣೋದಿಲ್ಲ. ನಾನು 4 ಗಂಟೆಗೆ ಮಲ್ಕೊಂಡೋಳು, 7 ಗಂಟೆಲಿ ಎದ್ದಿದ್ದೀನಿ. ಈಗೆಲ್ಲ ರಾತ್ರಿ ನಿಂತು ಬರೋಕ್ಕಲ್ಲ. ಇವ್ರದ್ದು ಯಾವಾಗ ಮುಗೀತದೆ ಮತ್ತೆ 8 ಗಂಟೆ 20 ನಿಮಿಷ ನಮ್ಮ ಅಪ್ಪಾಜಿ ಮಲ್ಕೊಬಿಟ್ಟೈತೆ. ಕೃತು ಇವಾಗ ಆಟಾಡ್ತಾ ಇದ್ಲು ನಿಶ್ಚಿತ ಅವ್ರ ಮನೆ ಚಿದು ಜೊತೆ. ಬಂದೆ, ಇಲ್ಲಾಂದ್ರೆ ಇವಳು 9 ಗಂಟೆ ಆದರೂ ಬರ್ತಾ ಇರಲಿಲ್ಲ. ನಮ್ಮನೆ ಪಿಂಕಿ ನೋಡಿ ಎಷ್ಟು ಚೆನ್ನಾಗದೆ. ಈಗ ಬಡ್ಕೊಳ್ಳೋದು ಇಲ್ಲ ಏನೂ ಇಲ್ಲ, ಚೆನ್ನಾಗಿ ಆಟಾಡ್ಕೊಂಡಿರ್ತದೆ. ಅಮ್ಮ ಊಟ ಮಾಡ್ತಾಯಿದ್ದೆ. ನಾನು ಟಿ ವಿ ಕರೆನ್ಸಿ ಹಾಕಬೇಕು ಫ್ರೆಂಡ್ಸ್. ನಿನ್ನೆಯಿಂದಲೂ ಹಾಕಿಲ್ಲ. ಟಿ ವಿ ಕರೆನ್ಸಿ ಹಾಕು ನೋಡಿ ಸ್ಕ್ಯಾನರ್ ಕೊಟ್ಟವ್ರೆ, ಸ್ಕ್ಯಾನ್ ಮಾಡಿ ಹಾಕಬೇಕು ಇವಾಗ. 10 ಅಮ್ಮ ಪ್ರೆಸ್ಸೇ ಹಾಕಲ್ವಲ್ಲಮ್ಮ, ಅದು ಹೆಂಗೆ ಹಾಕಮ್ಮ ರಿಮೋಟು? ಕರೆನ್ಸಿ ಹಾಕಿದ್ದೀನಿ, ಚಾನಲ್ ಹಾಕು, ಪ್ರೆಸ್ಸೇ ಐತೆ ಅಲ್ಲ ಅದು ರಿಮೋಟು ಹಾಕೋಕ್ಕೆ ಬರ್ತದೆ. ಹಾಕಿದ್ನಲ್ಲ ತಾಳು ಆಫ್ ಮಾಡ್ಬಿಟ್ಟು ಹಾಕು. ಹಾಕಿದ್ದೀನಿ ನಿನ್ಶು. ಹಾಕಿದ್ನಲ್ಲಮ್ಮ ಈಗ ತಾನೇ. ತಾಳು 1 ನಿಮಿಷ ಆಫ್ ಮಾಡ್ಬಿಟ್ಟು ಹಾಕ್ತಾಯಿದ್ದೀನಿ. ಬತ್ತು ಫ್ರೆಂಡ್ಸ್. ಇವಳೇನೋ ಸೌಂಡ್ ಮಾತ್ರ ಕಡಿಮೆ ಮಾಡು. ಚಿನ್ನು ಏನು ಮಾಡ್ತಾಯಿದ್ಯವ? ಚಿನ್ನು ತುಪ್ಪ ಇಲ್ಲ ಕಣ್ಣೆ. ಒಂದು ಸೇರು ತಂದು 15 ದಿನ ಆಗಿಲ್ಲ, ಅಷ್ಟು ಬೇಗ ಒಂದು ಸೇರು ತುಪ್ಪ ಖಾಲಿ. ಅದು ನಾವು ಯಾರೂ ತಿನ್ನಲ್ಲ, ಇವಳೊಬ್ಳೆಯ ಎಲ್ಲದಕ್ಕೂ ತುಪ್ಪ ಹಾಕೋತಾಳೆ. ನಮ್ದು ಬೀರಲ್ಲಿ ಚಿನ್ನ ಸರ ತೊಗೊಂಡು ಬೆಳಗ್ಗೆ ಹಾಕೊಂಡವಳೆ. ಹಾಕೋತಿಕ್ರುತ್ತು ಹಂಗೆ ಲಾಕರಲ್ಲಿ ತೆಗೆದ್ಬಿಟ್ಟು. ಚಿನ್ನು ಈಗ ಸಂಜೆ 7 ಗಂಟೆಲ್ಲ ನಾನು ಎದ್ನೆಲ್ಲ ಮಲಗಿದ್ದಾಗ 7:15 ಬಿಚ್ಚಿಟ್ಟಿದ್ದು.
ಕತ್ಲೆ ಆಗದೆ ಯಾರು ಬಿಚ್ಚಿಟ್ಕೊಂಡ್ರೆ ಏನೋ ಅಂದ್ಬಿಟ್ಟು ಬಳೆಗಳೆಲ್ಲ ತೊಟ್ಕೊಂಡು ಅಯ್ಯೋ ದೇವ್ರಿ. ಫ್ರೆಂಡ್ಸ್ ನನ್ನ ಮಗಳು ಹೇರ್ ಸ್ಟೈಲ್ ಒಂಥರ ಚೆನ್ನಾಗೈತಲ್ವ. ಎಲ್ಲ ಚಿನ್ನಿ ತಿರ್ಕೋ ಹಂಗೆ. ಸುಂದ್ರು 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 ಒಂದು ಒಬ್ಬಿಟ್ಟು ತಿಂದ್ಬಿಡ್ತೀನಿ ಫ್ರೆಂಡ್ಸ್. ಊಟ ಮಾಡೋಂಗಿಲ್ಲ, ಮೈದಾ ಹಿಟ್ಟು ಕಲಸಿದ್ದು ಇಷ್ಟು ಹೆಚ್ಚಾಗೈತೆ. ಒಂದು ಒಬ್ಬಿಟ್ಟು ತಿಂದ್ಬಿಟ್ಟು ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಬಿಡ್ತೀನಿ. ಬತ್ತು ಫ್ರೆಂಡ್ಸ್ ಇವಳೇನೋ ಸೌಂಡ್ ಮಾತ್ರ ಕಡಿಮೆ ಮಾಡು. ಚಿನ್ನು ಏನು ಮಾಡ್ತಾ ಇದೀಯವ? ಚಿನ್ನು ತುಪ್ಪ ಇಲ್ಲ ಕಣ್ಣೆ. ಒಂದು ಸೇರು ತಂದು 15 ದಿನ ಆಗಿಲ್ಲ, ಅಷ್ಟು ಬೇಗ ಒಂದು ಸೇರು ತುಪ್ಪ ಖಾಲಿ. ಅದು ನಾವು ಯಾರೂ ತಿನ್ನಲ್ಲ, ಇವಳು ಒಬ್ಳೆಯ ಎಲ್ಲದಕ್ಕೂ ತುಪ್ಪ ಹಾಕೋತಾಳೆ. ನಮ್ದು ಬೀರಲ್ಲಿ ಚಿನ್ನು ಸರ ತಗೊಂಡು ಬೆಳಗ್ಗೆ ಹಾಕೊಂಡವಳೆ. ಹಾಕೋತಿಕ್ರು ಹಂಗೆ ಲಾಕರಲ್ಲಿ ತೆಗೆದ್ಬಿಟ್ಟು. ಚಿನ್ನು ಈಗ ಸಂಜೆ 7 ಗಂಟೆಲ್ಲೂ ಎದ್ನೆಲ್ಲ ಮಲಗಿದ್ದಾಗ 7:15 ಬಿಚ್ಚಿಟ್ಟಿದ್ದು. ಕತ್ಲೆ ಆಗದೆ ಯಾರು ಬಿಚ್ಚಿಟ್ಕೊಂಡ್ರೆ ಏನೋ ಅಂದ್ಬಿಟ್ಟು ಬಳೆಗಳೆಲ್ಲ ತೊಟ್ಕೊಂಡು ಅಯ್ಯೋ ದೇವ್ರಿ. ಫ್ರೆಂಡ್ಸ್ ನನ್ನ ಮಗಳು ಹೇರ್ ಸ್ಟೈಲ್ ಒಂಥರ ಚೆನ್ನಾಗೈತಲ್ವ. ಎಲ್ಲ ಚಿನ್ನಿ ತಿರ್ಕೋ ಹಂಗೆ. ಸುಂದ್ರು 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 ಒಂದು ಒಬ್ಬಿಟ್ಟು ತಿಂದ್ಬಿಡ್ತೀನಿ ಫ್ರೆಂಡ್ಸ್. ಊಟ ಮಾಡೋಂಗಿಲ್ಲ, ಮೈದಾ ಹಿಟ್ಟು ಕಲಸಿದ್ದು ಇಷ್ಟು ಹೆಚ್ಚಾಗೈತೆ. ಒಂದು ಒಬ್ಬಿಟ್ಟು ತಿಂದ್ಬಿಟ್ಟು ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಬಿಡ್ತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂತು 5 ಗಂಟೆ 2 ನಿಮಿಷ. ಸೊ ಯಾಕೆ ಇಷ್ಟು ಬೇಗ ಎದ್ದು ಕೂತಿದ್ದೀನಿ ಅಂತ ಹೇಳಿದ್ರೆ ಗೊತ್ತಿರುತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಸ್. ಸೊ ನಮ್ಗೆ ಬೇಕೋ ಹೆಂಗೆ ಆಟ ಆಡ್ತೈತೆ ಗೊತ್ತಾಗಿ ತೋರಿಸ್ತೀನಿ. ನೂಕರ ಫುಲ್ಲು ಆಚೆ ಬಂದಿದೆ ನೋಡಿ. ಬೆಕ್ಕನ ಹೆಂಗೆ ಆಟ ಆಡ್ತೈತೆ ಗೊತ್ತಾ? ಒಂದು 10 ನಿಮಿಷ ಆಟ ಆಡ್ತೈತೆ, 5 ನಿಮಿಷ ಹೋಗಿ ಬಟ್ಲಲ್ಲ ನಾ ತಿಂತಿದೆ. ಇದೇ ಆಡ್ತೈತೆ ಅರ್ಧ ಗಂಟೆಯಿಂದ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 6:50 ಹಾಗೆ ಮಲ್ಕೊಂಡಿದ್ನ. ಕೃತಜ್ಞ ಹೇಳೋಕ್ಕೆ ಬಿಡಲಿಲ್ಲ. ನಾನು 6:30 ಹೇಳ್ತೀನಿ ಅಂದರೆ ಅಮ್ಮ 5 ನಿಮಿಷ ಮಲ್ಕೊ, ಅಮ್ಮ 10 ನಿಮಿಷ ಮಲ್ಕೊ ಅಂತ ಹೇಳಿ. ಈಗ ನೋಡಿದ್ರೆ 6:50. ಇನ್ನು 20 ನಿಮಿಷದಲ್ಲಿ ನಾನು ರೆಡಿಯಾಗಿ ಮನೆ ಬಿಡಬೇಕು. ಅವಳಿಗೆ ಹಾಲು ಕಾಯಿಸಿದ್ದೀನಿ. ನಾನು ಆಲ್ರೆಡಿ ಟೀ ಕುಡಿದೆ. ನಮ್ಮ ಅವ್ವಂಗೆ ಟೀ ಇರಲಿಲ್ಲ, ಖಾಲಿಯಾಗಿತ್ತು ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೀರೆ ಹಾಕೊಂಡು ರೆಡಿ. ಟೀ ಇಲ್ಲ ಪಪ್ಪು. ಚಿನ್ನು ಪಿಂಕ್ ಮಯ, ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಬಳೆ ಆ್ಯಂಡ್ ಇಯರಿಂಗ್ಸ್ ಕಾಣ್ತಾ ಇಲ್ಲ, ಫ್ಲ್ಯಾಶ್ ಹಾಕಿದ್ರು ಕಾಣಿಸಲ್ಲ. ಫುಲ್ ಪಿಂಕ್ ಮಯ. ಇದಕ್ಕೊಂದು ಮಿಸ್ ಮ್ಯಾಚ್ ಮಾಡಿ ಬ್ಲೌಸ್ ಹಾಕಿದ್ದೀನಿ. ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ಈ ಇಯರಿಂಗ್ಸ್ ನಾನು ಹಾಕೇ ಇಲ್ಲ, 5 ವರ್ಷ ಆಗಿತ್ತೇನೋ ಹಾಕಿ. ಈ ಇಯರಿಂಗ್ಸ್ ತುಂಬ ಮೆಮೊರಿ ಇದೆ. ಫಸ್ಟ್ ಟೈಮು ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರಲ್ಲ, ಆ ಟೈಮ್ಗೆ ಎಂಗೇಜ್ಮೆಂಟ್ ಮಾಡಿರಲ್ಲ, ಹೂ ಮುಡ್ಸೋ ಶಾಸ್ತ್ರ ಮಾಡಿದ್ದು ಸಿಂಪಲಾಗಿ. ಆಗಲೂ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಹಾಕಿದ್ದೆ. ಅದೊಂಥರ ಯೆಲ್ಲೋ ಅಂದರೆ ಫುಲ್ ಯೆಲ್ಲೋ ಅಲ್ಲ, ಸಾಂಬಾರು ಕಾಳು ಕಲರ್. ಅದು ತೋರಿಸಿದ್ದೀನಿ ನನ್ನ ಬ್ಲಾಗಲ್ಲಿ ಕೂಡ. ಆ ಸೀರೆಗೆ ಮ್ಯಾಚಿಂಗ್ ಅಂತ ಹೇಳಿ ಓಲೆ ತೊಗೊಂಡಿದ್ದೆ ಮಲ್ಲೇಶ್ವರಮಲ್ಲಿ. 250 ಅನಿಸುತ್ತೆ. ಇವಾಗ ಏನೋ ಬಳೆ ಹುಡ್ಕಕ್ಕೆ ಹೋದೆ, ಆವಾಗ ಓಲೆ ಸಿಕ್ತು. ಇರಲಿ ಅಂತ ಹೇಳಿ ಹಾಕ್ಕೊಂಡೆ. ನಾನು ಈ ಥರ ರೆಡಿಯಾಗಿದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನೇನೋ ಒಂಥರ ಮನಸ್ಸಿಗೆ ಬೇಜಾರಾಗೋಯಿತು. ಯಾಕಂದರೆ ಈ ಯುಗಾದಿಗೆ 2 ವರ್ಷ ಆಯಿತು ಸ್ವಂತವ್ರು ಹೋಗಿ. ನೆಕ್ಸ್ಟ್ ಮಂತ್ ಏಪ್ರಿಲ್ 18ನೇ ತಾರೀಕಿಗೆ ಅವ್ರಿಗೆ ಹೋಗಿ 2 ವರ್ಷ ಆಯಿತು. ಯುಗಾದಿ ಏನಕ್ಕೆ ಬೇಜಾರು ಅಂತ ಹೇಳಿದ್ರೆ, ನಾನು 2ನೇ ವರ್ಷದ ಯುಗಾದಿಲಿ ಗಂಗೂರಲ್ಲಿದ್ದೆ. ಗಂಗೂರಲ್ಲಿದ್ದ ಟೈಮಲ್ಲಿ 6:30 ಹಂಗೆ ಸ್ವಂತ ಕಾಲ್ ಮಾಡಿದ್ರು, ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಾಟ್ಲ್ ಹಾಕಿಸ್ಕೊಬಂದೆ ಅಂತ ಹೇಳಿ. ಅವರು ಪ್ರಾಪರಾಗಿ ಹುಷಾರು ತಪ್ಪಿದ್ದೇನೆ ಯುಗಾದಿ ಹಬ್ಬದ ದಿನ. ಅವತ್ತೇ ಜ್ವರ ಬಂದಿದೆ, ಬಾಟ್ಲ್ ಹಾಕಿಸ್ಕೊಬಂದಿದ್ದೀನಿ ಅಂತ ಹೇಳಿದ್ದು. ಅವತ್ತಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಅದಕ್ಕಿಂತ ಮುಂಚೆ ಅವ್ರು ಹುಷಾರು ತಪ್ಪಿರೋದು, ಜ್ವರ ಬಂದಿರೋದು ಏನೂ ಗೊತ್ತಿರಲಿಲ್ಲ. ಸೊ ಅವತ್ತಿಂದ 1 ವಾರಕ್ಕೆ ಅವರು ಈ ಥರ ಆಗಿದ್ದು. ಈ ಸಲ ಯುಗಾದಿ ಬೇಗ ಬಂದಿದೆ. ಸೊ ಅದು ಒಂಥರ ಏನೇನೋ ಒಂಥರ ನೆನ್ನೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನು ವ್ಲಾಗು ಕೂಡ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಕರೆಕ್ಟಾಗಿ ವೀಡಿಯೋನೂ ಮಾಡ್ಕೊಂಡಿಲ್ಲ. ಏನೋ ಒಂಥರ ಬೇಜಾರು. ಆ ಬೇಜಾರಿಗೆ ಹೋಗಿ ಮಲ್ಕೊಂಡಳು. 4 ಗಂಟೆಲಿ ಮಲ್ಕೊಂಡಳು, 7 ಗಂಟೆಗೆ ಎದ್ದೆ.
ಆ್ಯಂಡ್ ಹೊರಗಡೆನೂ ಹೋಗಲಿಲ್ಲ. ನೆನ್ನೆ ಸುಮ್ಮನೆ ಮನೆ ಒಳಗಡೆಲೇ ಕೂತಿದ್ದೆ. ಕೆಲಸ ಕಡಿಮೆ ಆ್ಯಂಡ್ ನಾನು ಮಾಡಿದ್ದು ಕಡಿಮೆ, ಅಮ್ಮನೇ ಜಾಸ್ತಿ ಮಾಡಿದ್ದು. ಒಬ್ಬಿಟ್ಟು ಬೇಯಿಸ್ಬಿಟ್ಬಿಟ್ಟು ನಾನು ಎಡೆಗೂ ಕರೆಕ್ಟಾಗಿ ಸುಮ್ಮನೆ ಪೂಜೆ ಮಾಡಿ ಹೋಗಿ ಮಲ್ಕೊಂಡವಳು. ಅಪ್ಪಾಜಿ ಅಮ್ಮ ಜೊತೆ ಊಟ ಮಾಡಲಿಲ್ಲ. ಆ್ಯಂಡ್ ನಮ್ಮ ನೋವು ನಮಗೆ ಗೊತ್ತಿರುತ್ತೆ. ಕೆಲವೊಂದು ಕಮೆಂಟ್ ಹೊಡಿತಾರೆ, ಅವ್ರಿಗೆ ಏನು ಗೊತ್ತಿರುತ್ತೆ ಅಂತ ಕೆಲವೊಬ್ಬರು ಮಾತಾಡ್ತಾರೆ ಹಿಂದೆ ಮುಂದೆ. ನನ್ನ ಎದುರುಗಡೆ ಮಾತಾಡೋಕೆ ಅವ್ರಿಗೆ ಧೈರ್ಯಗಳೇ ಇರಲ್ಲ. ನಮ್ಮ ನೋವು ನಮಗೆ ಗೊತ್ತು. ಇವಾಗ ಈ ಯುಗಾದಿಗೆ 2 ವರ್ಷ ಆಯಿತು ಅಂತ ಹೇಳಿದ್ರೆ ಎಷ್ಟು ಸಂಕಟ ಆಗುತ್ತೆ. ನಾಡ್ದು ಇವತ್ತು 20ನೇ ತಾರೀಕು, 22ಕ್ಕೆ ನನ್ನ ಮಗಳದು 5 ವರ್ಷದ ಬರ್ಡೇ ಅಂತ ಖುಷಿ ಪಡಲ, ಅಥವಾ ಅವ್ರ ಅಪ್ಪ ಇಲ್ಲ ಇವತ್ತು ಅವ್ರು ಹೋಗಿ 2 ವರ್ಷ ಆಯಿತು ಅಂತ ದುಃಖ ಪಡಲ. ಅವಳು 3ನೇ ವರ್ಷದ ಬರ್ಡೇ ಮಾಡಿದ್ದು 25 ದಿನಕ್ಕೆ ಅವ್ರ ಅಪ್ಪ ಇಲ್ಲ ಅಂತ ಹೇಳಿದರೆ ಅದು ಎಷ್ಟು ನೋವು. ಇವತ್ತು ನನ್ನ ಮಗಳಿಗೆ 5 ವರ್ಷ ಕಂಪ್ಲೀಟ್ ಆಯಿತು. ಬರ್ತಾ ಬರ್ತಾ ದೊಡ್ಡ ಮಗಳಾಗ್ತಾ ಇದ್ದಾಳೆ, ದೊಡ್ಡವಳಾಗ್ತಾ ಇದ್ದಾಳೆ. ಅವರಪ್ಪ ಹೋದಾಗ ಪುಟಾಣಿ ಥರ ಇದ್ಲು. ಅವಳು ಇವತ್ತಿಗೂ ಅಪ್ಪ ಬೇಕು, ಅಪ್ಪ ಎಲ್ಲಿ ಅಥವಾ ಏನು ಎತ್ತ ಅಂತ ಅವಳು ಯಾವತ್ತೂ ಕೇಳೋದಿಲ್ಲ. ನಾನೇನಾದ್ರು ಫೋಟೋ ನೋಡ್ಕೊಂಡು ಬೇಜಾರು ಮಾಡ್ಕೊಂಡ್ರು, ಅಮ್ಮ ಅಳಬೇಡ, ಯಾಕೆ ಅಳ್ತೀಯ ಅಂದ್ಬಿಟ್ಟು ನಗಡಮ್ಮ ಅಂತ ಇರ್ತಾಳೆ. ಈಗ 2 ವರ್ಷ ಆದ್ರೂ ಇವತ್ತಿಗೂ ನೋವು ಅಷ್ಟೇ ಇದೆ. ಅವನು ICU ಇದ್ದಿದ್ದಾಗಲಿ, ನನ್ನ ಕೈ ಹಿಡ್ಕೊಂಡು ನನಗೆ ಏನಾಯಿತು ಸುಷ್ಮಾ ಅಂತ ಕೇಳಿದ್ದಾಗಲಿ, ನಾನು ಎಲ್ಲ ಕಾಂಪೌಂಡ್ರು ಕಾಲ್ಗೂ ಬಿದ್ದೆ. ಆ್ಯಂಡ್ ದೇವ್ರ ವಿಚಾರವಾಗಿ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡಿದೆ. ಏನು ಮಾಡಿದ್ರು ಅವ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು 2 ವರ್ಷ ಆಗೇ ಹೋಯ್ತು ಅವನು ನನ್ನ ಮಗಳನ್ನ ಬಿಟ್ಟೋಗಿ. ಎಷ್ಟು ನೋವಿದೆ ಅಂತ ಹೇಳಿದ್ರೆ ಇವತ್ತಿಗೂ ಯಾರು ಏನೇ ಅನ್ಬೋದು ಗೈಸ್. ನಾನು ರಾತ್ರಿನೂ ಅನ್ಕೋತಾ ಇದ್ದೆ, ನನ್ನ ತಂಗಿ ಮದುವೆನೂ ಹತ್ರ ಬರ್ತಾ ಇದೆ, ಇನ್ನು 2 ದಿನ ನನ್ನ ಮಗಳು ಬರ್ತಾಳೆ. ಸ್ವಂತ ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಒಂಥರ ಫುಲ್ ಫ್ಯಾಮಿಲಿ ಆಗಿರೋದು ನಮ್ಮದು. ನನ್ನ ತಂಗಿನೂ ಮದುವೆ ಆಗ್ತಾಳೆ, ಅವ್ರ ಯಜಮಾನ್ರು, ನಮ್ಮ ಸಂತು ಎಲ್ಲ ಇದ್ದಿದ್ರೆ ನಾವು ಎಷ್ಟು ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು, ಜೊತೆಲಿ ಕುತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಏನೂ ಅನ್ನಿಸ್ತಾ ಇತ್ತು ರಾತ್ರಿ ನನಗೆ. ನಂಗೆ ಯುಗಾದಿ ಹಬ್ಬ ಅಂತ ನಿಜವಾಗ್ಲೂ ಯಾವುದೇ ರೀತಿಯಾದ ಖುಷಿ ಇಲ್ಲ ನನಗೆ. ಹೋದ ವರ್ಷವೂ ಅಷ್ಟೇ ಯುಗಾದಿ ಹಬ್ಬದ ದಿನ ಹತ್ತಿದ್ದೆ, ಈಗಲೂ ಅಷ್ಟೇ. ನಾನು ಅದೇ ಬೇಜಾರು ತುಂಬ ಅಂದರೆ ತುಂಬ ಕಾಡ್ತಾ ಇತ್ತು. ಬರ್ತಡೇ ಮಾಡಲಾ ಖುಷಿಯಿಂದ, ಅಥವಾ ಅವ್ರ ಅಪ್ಪ ಹೋಗಿ 2 ವರ್ಷ ಆಯಿತು ಅಂತ ಒಬ್ಬಳೇ ಕೂತ್ಕೊಂಡಲ್ಲ, ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅಂದ್ಕೋಬೋದೇನೋ, ಅಯ್ಯೋ 2 ವರ್ಷ ಆಯಿತು, ಅವಳಿಗೇನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡವಳೆ ಅಥವಾ ರೀಲ್ಸ್ ಮಾಡ್ತಾಳೆ, ಕೆಲಸ ತೊಗೊಂಡ್ಳು, ಅಲ್ಲಿ ಕೆಲಸದ ಕಡೆ ದುಡ್ಡು ಬರುತ್ತೆ, ಯೂಟ್ಯೂಬ್ ಕಡೆ ದುಡ್ಡು ಬರುತ್ತೆ, ಅಥವಾ ಏನೇನೋ ಸಮಥಿಂಗ್ ಅಂತಾರೆ. ಬಟ್ ಅದು ನೋವು ಎಷ್ಟಿದೆ ಅಂದರೆ, ಹೌದು ದುಡಿತಾ ಇದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಮನಸ್ಸಲ್ಲಿ ನಾನು ಒಬ್ಬಳೇ, ನಾನು ಒಂಟಿ, ನನ್ನ ಮಗಳಿಗೆ ಅಪ್ಪ ಇಲ್ಲ, ನನ್ನ ಗಂಡ ಇಲ್ಲ ಅಂತ ನೆನೆಸ್ಕೊಂಡ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಂದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗ ಯಾರ ಹತ್ರನೂ ನಾನು ಹೇಳ್ಕೊಳಲ್ಲ. ಈಗ ಒಂದು 3 ಡೇಸ್ ಬ್ಯಾಕು ಬಸ್ಸಲ್ಲಿ ಹತ್ತಿದ್ದಷ್ಟೇ. ಅವತ್ತು ಹತ್ತಿದ ದಿನ ಸ್ವಂತವ್ರು ಕನಸಲ್ಲೇ ಬಂದುಬಿಟ್ಟಿದ್ರು. ಏನು ಅಂತ ಹೇಳಿ ಗೊತ್ತಿಲ್ಲ, ನಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ನಾನು ಎಮೋಷನಲ್ ಆಗಿಬಿಟ್ರೆ ಏನೋ ಹೇಳಕ್ಕೆ ಹೋಗ್ತೀನಿ, ಆ್ಯಕ್ಚುಲಿ ಇನ್ನೇನೋ ಹೇಳ್ಬಿಡ್ತೀನಿ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ನಾನು ಡ್ಯೂಟಿಗೆ ಹೊರಟೆ. ಸಂಜೆ ಸಿಗ್ತೀನಿ ನಿಮಗೆ. ಸಂಜೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ನನ್ನ ಮಗಳು ಬರ್ತಡೆಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅವಳಿಗೆ. ನನ್ನ ಮಗಳು ಬರ್ತಡೆಗೆ ನಮ್ಮ ಮಕ್ಕಳಿಗೆ, ಯಾಕೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ನನ್ನ ಕಡೆಯಿಂದ ನನ್ನ ಕೃತುನೇ ಕರ್ಕೊಂಡೋಗಿ ಕೃತು ಕೈಲಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಕೆಲವೊಂದು ಕೆಲಸಗಳಿದ್ದಾವೆ ಆ್ಯಂಡ್ ಅವಳನ್ನ ಬಸ್ಸಲ್ಲೆಲ್ಲ ಕರ್ಕೊಂಡೋಗಿ ಬರೋದು ಸ್ವಲ್ಪ ಹಿಂಸೆ ಆಗುತ್ತೆ. ಶನಿವಾರ ಕರ್ಕೊಂಡೋಗೋಣ ಅಂದ್ಕೊಂಡೆ, ಬಟ್ ಶನಿವಾರ ರಂಜಾನ್ ಇರೋದ್ರಿಂದ ರಜಾ ಇದೆ. ಈ ಸೋಮವಾರ ಕರ್ಕೊಂಡು ಹೋಗ್ಬೋದಿತ್ತು. ಸೋಮವಾರ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ, ಹಾಗಾಗಿ ಅವಳ ಕೈಯಿಂದ ಕೊಡಬೇಕು ಅಂತ ತುಂಬ ಆಸೆ ಪಟ್ಕೊಂಡಿದ್ದೆ. ಹಾಗೆ ಮನೆಗೆ ಹೋಗಿ ಅವ್ರ ಅಪ್ಪ ಫೋಟೋಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾನೇ ಮಕ್ಕಳಿಗೆ ಪೆನ್ಸಿಲ್ಸು ಬುಕ್ಸು ತೊಗೊಂಡೋಗಿ ಕೃತು ಹೆಸರಲ್ಲಿ ನಾನೇ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ನನಗೆ ಅನಾಥಾಶ್ರಮಕ್ಕೆ ಏನಾದರೂ ಕೊಡಬೇಕು, ಚಿಕ್ಕದಾಗಿ, ಜಾಸ್ತಿ ಕೊಡಿದವರು 1,000-2,000 ಒಳಗಡೆ ಕೊಡಬೇಕು ಅನ್ಕೋತಾ ಇದ್ದೆ. ಬಟ್ ನನಗೆ ಜಾಬ್ ಆದಮೇಲೆ ನಾನು ಯಾಕೆ ಗೊತ್ತಿಲ್ಲದೆ ಹೋದವ್ರು ಕೊಡೋಕ್ಕಿಂತ ನಮ್ಮ ಮಕ್ಕಳಿಗೆ ಬರೀ 100 ರೂಪಾಯಿದು ಕೊಡೋಣ, 10 ರೂಪಾಯಿದು ಕೊಡೋಣ, ಏನಾದರೂ ಕೊಡೋಣ, ನಮ್ಮ ಮಕ್ಳಿಗೆ ಕೊಡೋಣ ಫಸ್ಟು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ದೊಡ್ಡದು ಚಿಕ್ಕದು ಅಂತಲ್ಲ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ವೀಡಿಯೋ ತೊಗೊಳಲ್ವ ನನಗೆ ಗೊತ್ತಿಲ್ಲ. ಬಟ್ ತೊಗೊಂಡ್ರು ತೊಗೊಳ್ಳದೆ ಹೋದ್ರೂ
ಸೊ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ಪ್ರೀತಿಯಿಂದ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಕೃತು ಬರ್ತ್ಡೇಗೆ. ನಿಮ್ಮ ಎಲ್ಲರೂ ಆಶೀರ್ವಾದ ಕೃತು ಮೇಲಿರಲಿ. ಅವಳು ದೇವರು ಆರೋಗ್ಯ ಆಯಸ್ಸು ಕೊಟ್ಟರೆ ಸಾಕು. ಅವ್ರ ಅಪ್ಪನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಅವಳು ಯಾವ ಥರ ಕೇಳಿದ್ಲು ಬರ್ಡೇ ಕೇಕ್ ಆಗಲಿ ಎಲ್ಲ ಆಗಲಿ, ಡ್ರೆಸ್ ಯಾವ ಥರ ತೊಗೋಬೇಕು ಅಂದ್ಕೊಂಡಿದ್ದೆ ನಾನು, ಎಲ್ಲನೂ ಹಾಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ. ಎಮೋಷನಲ್ ಆದರೆ ನನಗೆ ಕಣ್ಣೀರು ನಾನು ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ. ಸೊ ಇನ್ನೇನಿಲ್ಲ, ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ಮೇಲೆ ಕೃತು ಮೇಲೆ ಎಲ್ರಿಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ಸೊ ಥ್ಯಾಂಕ್ ಯು. ಇವಾಗಲೇ ಅಡ್ವಾನ್ಸಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಕೃತು ಬರ್ಡೇಗೆ ವಿಶ್ ಮಾಡ್ತೀರ ಅವ್ರು ಎಲ್ಲರಿಗೂ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.